ಆಪರೇಷನ್ ಧರ್ಮಸ್ಥಳ, ಆಪರೇಷನ್ ಅಸ್ಥಿಪಂಜರ ರಣರೋಚಕ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಅಸ್ಥಿಪಂಜರ. ಮುಂದಿನ ಪಾಯಿಂಟ್ಗಳ ಮೇಲೆ ಎಲ್ಲರ ಚಿತ್ತ. ಅಸ್ಥಿಪಂಜರ ಸಿಕ್ಕ ತಕ್ಷಣ ರೋಚಕದತ್ತ ಸಾಗುತ್ತಿದೆ ಕಾರ್ಯಾಚರಣೆ. ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಎಲ್ಲ ಅಧಿಕಾರಿಗಳು. ಸಂಗ್ರಹವಾದ ಅಸ್ಥಿಪಂಜರಗಳನ್ನ ಕಳಿಸಲಿದ್ದಾರೆ ಎಫ್ಎಸ್ಎಲ್ಗೆ. 2 ದಿನಗಳಿಂದ ಭೀಮನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದ ಎಸ್ಐಟಿ ಮುಂದೆ ಭೀಮ ತೋರಿಸಲಿರುವ ಎಲ್ಲ ಜಾಗಗಳನ್ನ ಅಗೆದು ತೆಗೆಯಲಿದ್ದಾರೆ ಎಸ್ಐಟಿ ಅಸ್ಥಿಪಂಜರಗಳನ್ನ. ಆಪರೇಷನ್ ಧರ್ಮಸ್ಥಳ ಈಗ ಆಪರೇಷನ್ ಅಸ್ಥಿಪಂಜರವಾಗಿ ರಣರೋಚಕವಾಗಿದೆ. ಇಡೀ ದೇಶವೇ ಧರ್ಮಸ್ಥಳದತ್ತ ತಿರುಗಿ ನೋಡುತ್ತಿದೆ. ನೂರಾರು ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿವೆ. 2 ದಿನಗಳಿಂದ ಒಂದು ಮೂಳೆಯೂ ಸಿಗದಿದ್ದ ಪರಿಣಾಮ ಭೀಮನ ಮೇಲೆ ಅಧಿಕಾರಿಗಳು ಹಾಗೂ ರಾಜ್ಯದ ಜನತೆ ಹಾಗೂ ಮಾಧ್ಯಮಗಳು ಆಕ್ರೋಶವನ್ನ ಹೊರಹಾಕುವಂತೆ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಭೀಮ ಮಾತ್ರ ಖಂಡಿತ ಸಿಗುತ್ತೆ, ಅಗೆಯಿರಿ ಎಂದು ಹೇಳುತ್ತಾ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳದೆ ತನ್ನ ಮಾತಿಗೆ ಬದ್ಧನಾಗಿ ನಿಂತಿದ್ದ. ಈಗ 6ನೇ ಪಾಯಿಂಟ್ನಲ್ಲಿ 3ನೇ ದಿನ ಸಿಕ್ಕಿದೆ ಅಸ್ಥಿಪಂಜರಗಳು. 1 ಅಥವಾ 2 ಅಸ್ಥಿಪಂಜರಗಳು ಸಿಕ್ಕಿರುವ ಬಗ್ಗೆ ಮಾಹಿತಿ ಬರುತ್ತಿದೆ. ಆದರೆ ಎಸ್ಐಟಿ ಅಧಿಕಾರಿಗಳು ಮಾತ್ರ ಮಾಧ್ಯಮಕ್ಕೆ ಯಾವುದೇ ಸುಳಿವು ಬಿಡುತ್ತಿಲ್ಲ. ಈಗ ಭೀಮನ ಮಾತಿನ ಮೇಲೆ ಅಧಿಕಾರಿಗಳಿಗೆ ನಂಬಿಕೆ ಬಂದಿದೆ. ಅಧಿಕಾರಿಗಳು ತಮ್ಮ ಮುಂದಿನ ತನಿಖೆಯನ್ನ ವೇಗವಾಗಿ ಮಾಡಲು ಶುರು ಹಚ್ಚಿಕೊಂಡಿದ್ದಾರೆ. ಈ ಕ್ಷಣದಿಂದ ಉಳಿದ ಎಲ್ಲಾ ಪಾಯಿಂಟ್ಗಳ ಮೇಲೆ ಅಧಿಕಾರಿಗಳು ಹಾಗೂ ಜನರ ಎಲ್ಲರ ಚಿತ್ತ ನೆಟ್ಟಿದೆ. ಅಸ್ಥಿಪಂಜರ ಸಿಕ್ಕ ತಕ್ಷಣ ಅಸ್ಥಿಪಂಜರದ ಹುಡುಕಾಟ ರೋಚಕದತ್ತ ಸಾಗುತ್ತಿದೆ ಎಂದರೆ ತಪ್ಪಾಗೋದಿಲ್ಲ. ಅಸ್ಥಿಪಂಜರ ಕಾಣಿಸುತ್ತಿದ್ದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ. ಭೀಮ ತೋರಿಸುವ ಎಲ್ಲ ಜಾಗಗಳನ್ನ ಅಗೆಯಿರಿ ಎಂದು ಆದೇಶವನ್ನು ನೀಡಿದ್ದಾರೆ. ಹಾಗೆ ಇಂದು ಸಂಗ್ರಹವಾದ ಅಸ್ಥಿಪಂಜರಗಳನ್ನ ಎಫ್ಎಸ್ಎಲ್ಗೆ ಕಳಿಸಲಿದ್ದು ನಂತರ ತಿಳಿಯಲಿದೆ ಅಸ್ಥಿಪಂಜರಗಳು ಹೆಣ್ಣೋ ಅಥವಾ ಗಂಡೋ ಎಂದು, ಅಥವಾ ಯಾವುದೋ ಪ್ರಾಣಿಯದು ಎಂದು ಹೇಳಿದರೂ ಕೂಡ ಅಚ್ಚರಿಯಿಲ್ಲ.